ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಹಂಗೆಲ್ಲ ಮಾತಾಡಿ ಹೇಳಿದ್ದೆ ಹೋಗು ಒಂದು ಬ್ಯಾಗ್ ಎತ್ಕೊಂಡಾಗ ಅವಾಗ ನೀನ್ ಅನ್ಬೇಕು ಹುಡುಗಿ ನೋಡು ನಮ್ದು ಐತೆ ಕಾರ ಸ್ವಲ್ಪ ನೀರ್ಗೆ ಹೋಗುತ್ತೇನೋ ಅದಂಗೆ. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಲಾವಣ್ಯ ವ್ಲಾಗ್ಸ್. ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಯಾವ ದೇವಸ್ಥಾನಕ್ಕೆ ಅಂದರೆ ಮುಲ್ಕಟಮ್ಮ ದೇವಸ್ಥಾನಕ್ಕೆ. ಮದ್ಗಿರಿನಮ್ಮ ಮಳವಳ್ಳಿ, ಸಾರಿ ಗೈಸ್, ಮಳವಳ್ಳಿ ಹತ್ರ ಚಿಕ್ಕಮದುರೆ ಬರುತ್ತಲ್ಲ ಅಲ್ಲಿ ಬರೋದು. ನಾನು, ಅಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ರವಿ, ನಮ್ಮ ತೇಜು, ನನ್ನ ಮಗಳು ಮಲಗಿದ್ದಾಳೆ, ನಮ್ಮ ಹಸ್ಬೆಂಡು ಕಿಯಾದಲ್ಲಿ ಹೋಗ್ತಾ ಇದೀವಿ. ನನ್ನ ತಮ್ಮ I20 420 ನನ್ನ ಮಗ I20 ಅಲ್ಲಿ ಬರ್ತಾವನೆ. ಕರೆಕ್ಟಾಗಿ ಹೇಳ್ತಾ ಅಲ್ವಾ? ಅವ್ನು 420ನೇ. ಮಧ್ಯದಲ್ಲಿ ನಮ್ಮ ಸಂಧ್ಯಾಕ್ಕನು ಆರ್ಯನು ದೊಡ್ಡಬಳ್ಳಾಪುರದಲ್ಲಿದ್ದಾರೆ. ಅವ್ರನ್ನ ಅಲ್ಲಿ ಪಿಕ್ ಮಾಡಿಕೊಂಡು ನಾವು ಇಲ್ಲಿಂದ ಸುಯಿ ಅಂತ ಹೋಗ್ತೀವಿ ಗೈಸ್. ಸಂದೀಪನ್ನ ಕಳ್ಸಿದೀವಿ ಅವ್ರನ್ನ ಪಿಕ್ ಮಾಡ್ಕೊಳ್ಳೋದಕ್ಕೆ. ಯಾರು ಫಸ್ಟ್ ರೀಚ್ ಆದ್ರೆ ಅವ್ರು ಪಿಕ್ ಮಾಡ್ಕೊಂಡು ಹೋಗೋದು. ಏನ್ ಹೇಳ್ಬೇಕು ತೇಜು? ಏನಾದ್ರು ನೆನ್ನೆ ತೇಜು ಮಗ ಅಳ್ತಾ ಇತ್ತು. ಅದೇ ಟೈಮ್ಗೆ ಸನ್ನಿ ಅದೇ ಮಡ್ಲಕ್ಕಿ ತರಕ್ಕೆಲ್ಲ ಸೀರೆ ತರಕ್ಕೆಲ್ಲ ನಾನು ಬರಲ್ಲ ಅಂತಿದ್ದ. ಈ ಮಗ ಬೇರೆ ಹೇಳಿ ಮಾತ ಕೇಳಲ್ಲ ಅಂತ ಮಗಿ ಮಾಡುತ್ತ ನೋಡಪ್ಪ ನನ್ಗೆ ಹೇಳಿದ್ದೆ ಮಮ್ಮ ಬಟ್ಟೆ ನೋಡಮ್ಮ ನನ್ನ ಮಗಳ ರಾಯನ್ಗೆ ಅಮ್ಮ ಬಟ್ ಅಂತ ಕೊಡ್ತು. ಹೇಳಿದ್ ಮಾತಾ ಕೇಳಲ್ಲ ಒಬ್ರು ಅಂತ. ಇವ್ನು ಅದೇ ನನ್ ಕಡೆ ತಿರುಗ್ಬಿಟ್ಟು, ನೋಡಮ್ಮ ನಿಮ್ಮಮ್ಮ ನನ್ಗೆ ಹೇಳ್ತಾ ಇರೋದು, ನನ್ ಮಗಳು ಹೊಡಿತಾ ಇರೋದು ನೋಡಮ್ಮ. ಏನಕ್ಕೆ ಬರಲ್ಲ ಅಂದಿತ್ತು ಸನ್ನಿಯಮ್ಮ? ಏನು ಗೊತ್ತಿಲ್ಲ ಹಿಂಗೆ ಅಲ್ಲ ಅಂದ. ಅದಕ್ಕೆ ನೀನ್ ಇಟ್ಕೊಂಡು ಸಂದೀಪನ್ಗೆ ನೀನ್ ಕರ್ಕೊಂಡು ಹೋಗು, ಇಲ್ಲಾಂದ್ರೆ ನೋಡಿ ಹಿಂಗಂತಾರೆ ಸನ್ನಿ ಅವಳಿಗೆ, ನೋಡಿ ಹೆಂಗಂತವ್ನೆ ಅಂತ ಅಂದಿದ್ದಕ್ಕೆ ಅದಕ್ಕೆ ನೋಡಿ ನಿಮ್ಮಮ್ಮ ಹಿಂಗಂತಾರೆ ನಾನು ಇದ್ದಿದ್ದು ಕರ್ಕೊಂಡು ಹೋಗಲ್ಲ ಈಗ ಅಂತ ಕೂತಿದ್ದ. ಕೊನೆಗೆ ಅವನೇ ಕರ್ಕೊಂಡು ಹೋಗಿದ್ದು. ಗೈಸ್ ಇವ್ರು ಕಟ್ ಮಾಡ್ಬಿಟ್ಟ ಸೀರೆ ತಗೊಂಡು ಅಮ್ಮ ಬಳೆಗಳು ನೋಡಿ. ಒಂದು ಹೊಸ ಕಾರ್ ತಗೊಳ್ತಾ ಇರೋದು, ಇನ್ನೊಂದು ನಾವು ಬರ್ತ್ಡೇಗೆ ರೆಸಾರ್ಟ್ಗೆ ಹೋಗಿದ್ದು. ಮಧ್ಯದಲ್ಲಿ ಇನ್ನೊಂದು ಬ್ಲಾಗ್ ಬರ್ಬೋದು. ಏನಕ್ಕೆ ಮಟನ್ ತಿಂದ್ರಲ್ಲತ್ತೆ ಹೇಳ್ಸನಿ ವಿಡಿಯೋದಲ್ಲಿ ಹೇಳ್ಸನಿ. ಸಾಂಗ್ ಹಾಕೋರಿ, ಸಾಂಗ್ ಹಾಕ್ರಿ ಇಲ್ಲಿ. ಇನ್ನೊಬ್ಬ ಬರೋರು ಎಂತೊಂಬತ್ತನಮ್ಮ ನಿಂಗೆ. ನೀನಾದ್ರೂ ಒಳ್ಳೆ ಹುಡುಗ ನೋಡು, ಮಾತೇ ಬರ್ಬಾರ್ದು, ಮಾಣಿಕ್ಯ ಇದ್ದಂಗೆ. ಅದಕ್ಕೆ ಸನ್ನಿ ಒಳ್ಳೆ ಹುಡುಗ ಅಲ್ವಾ? ಸನ್ನಿ ಒಳ್ಳೆ ಹುಡುಗನೇ. ಗಾಡಿ ನಿಲ್ಸ್ಬಿಟ್ಟು ಹೊಟ್ಟೋಗ್ತೀನಿ ನಾವು. ನಿಜವಾಗ ಬಸ್ಸಲ್ಲಿ ಹೊಟ್ಟೋಗ್ತೀನಿ. ನೀನು ಎಲ್ಲಿ ಪೋತಾ ಸರ್? ನಾನು ಎಲ್ಲಿ ಹೋಗ್ತಾ ಸರ್ ಬಾಬಾ, ನಮ್ಗೆ ಬ್ಯಾಕಪ್ ಆಪ್ಷನ್ ಇದೆ. ರವಿ ಬಸ್ಸಲ್ಲಿ ಹೋದ್ರೆ ಕರ್ಕೊಂಡು ಹೋಗ್ಬಿಟ್ಟು ಬಂದಿದ್ದೆ. ಇನ್ನೂ ಒಳ್ಳೆ ಅವ್ರೆ ಬಸ್ಸಲ್ಲಿ ಹೋಯ್ತೀನಿ ಅಂದ್ರೆ ಅವಾಗ ನಾವು ಯೋಚನೆ ಮಾಡ್ಬೇಕು. ಟ್ರೈನಿಂಗ್ ಬೈಲ್ಲ ನೀನ್ ಸ್ಟ್ರೈಟ್ ಅಂತೆ, ರೈಟ್ ಲೆಫ್ಟ್ ಅಲ್ಲಾಡ್ಸ್ಬೇಡ ನೀನು. ಕೂತ್ರು ಸನೇ ತಗೊಳ್ತುಂದೆ. ರಾತ್ರಿ ಅವಳು ಮಲ್ಗಕ್ಕೆ ಎಷ್ಟು ಇದ್ ಮಾಡೋಳಗತ್ತ. ತೇಜು ನನ್ನ ಮಗಳು ಶೂ ಎತ್ತು ತೋರ್ಸೆ. ಅವ ಮಲಗಾಡ ಸುಮ್ಮನೆ ತಾಯಿ ನೋಡಿ ಹೊಸ ಶೂ ಹಾಕೊಂಡವಳೆ. ಪಾಪ ಅವಳು ಇಷ್ಟಿಷ್ಟಪ್ಪ ಮುದ್ದೆ ತಿಂತಾಳಲ್ಲ, ಅವಳು ನೋಡ್ಬಿಟ್ಟು ಅವ್ನು ಬೈದವನೆ ಯಾರ್ಯಾರ ಒಳ್ಳೊಳ್ಳೆ ಇದ್ದವ್ರೆ ಅವ್ರಿಗೆಲ್ಲ ನಿನ್ನಿಂದ ಮರ್ಯಾದೆ ಹೋಗ್ತದೆ. ತಿನ್ನೋದೇನೆ ನಾ ಕೆಲಸ, ಏನು ಬೇರೆ ಇಲ್ವಾ ಅಂತ ಹೆಂಗ್ ಬೈದವನು. ಅವಳು ಒಂಥರ ಚೆನ್ನಾಗಿ ಅಮ್ಮ ಅದೆಲ್ಲ ಹಾಳಾಗಿ ಹೋಗ್ಲಿ ಅಮ್ಮ. ಸೊ ನಾನು ಆಗಲೇ ಹೇಳ್ದಂಗೆ ನಾವು ಹೋಗ್ತಾ ಇರೋದು ಮುಲ್ಕಟಮ್ಮ ಟೆಂಪಲ್ಲು, ಮಳವಳ್ಳಿಯಲ್ಲಿರೋದು. ಇದು ಬಂದು ಚಿಕ್ಕಮದುರೆ ಇದೆ ಅಲ್ವಾ, ಅಲ್ಲಿರೋದು. ಈಗ ದೇವಸ್ಥಾನದಲ್ಲಿ ಮತ್ತೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಲ್ಲಿ ಎದುರುಗಡೆ ಏನು ಗುಡಿ ಕಾಣಿಸ್ತಾ ಇದೆ, ಅಲ್ಲಿ ಒಳಗಡೆ ಫುಲ್ಲುನು ನಮಗೆ ದೇವಿದ ವಿಗ್ರಹಗಳು, ಮೆರವಣಿಗೆ ವಿಗ್ರಹ ಅದೆಲ್ಲ ಕಾಣಿಸುತ್ತೆ. ನಮ್ಮ ಫ್ಯಾಮಿಲಿಗೆ ಇದೊಂಥರ ಸ್ಪೆಷಲ್ ಟೆಂಪಲ್ ಗೈಸ್. ನಮಗೆ ಇದು ನಮ್ಮ ಅಮ್ಮ ಅವರ
ನಮ್ಮಮ್ಮನ ಕಡೆಯಿಂದ ಬಂದಿರೋ ದೇವ್ರು. ಏನೋ ಗೊತ್ತಿಲ್ಲ ನಾವು ಹೊಸ್ದಾಗಿ ಏನ್ ತಗೊಂಡ್ರುನು ಇಲ್ಲೋಗಿ ಪೂಜೆ ಮಾಡ್ಕೊಂಬರ್ತೀವಿ. ಆ್ಯಂಡ್ ಲೈಫಲ್ಲಿ ಏನೇ ಚೇಂಜಸ್ ಆದ್ರೂನು ಇಲ್ಲೋಗಿ ಪೂಜೆ ಮಾಡ್ಕೊಂಬರ್ತೀವಿ. ಒಂದು ಜಾಬ್ ಅಪ್‌ಗ್ರೇಡ್ ಆದ್ರೂನುನು, ನಾನು ನನ್ನ ಮ್ಯಾರೇಜ್ ಫಿಕ್ಸ್ ಆದಾಗ, ನಾವು ಕಾರ್ ತಗೊಂಡಾಗ, ಕಿಯಾ ತಗೊಂಡಾಗನು ಇಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಬಂದಿದ್ದೀವಿ. ಆ್ಯಂಡ್ ಈಗ ನನ್ನ ತಮ್ಮ ತಗೊಂಡಲ್ವಾ ಅದಕ್ಕೆ, ಮತ್ತೆ ತೇಜುದು ಜಾಬ್ ಅಪ್‌ಗ್ರೇಡ್ ಆಯ್ತು. ಅದು ಎಲ್ಲ ಸೇರಿ ನಾವು ಯಾವಾಗೂ ಅಷ್ಟೇನೆ ಇಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಬರೋದು. ಇಲ್ಲಿ ಶಾಸ್ತ್ರ ಸಹ ಎಲ್ಲ ಹೇಳ್ತಾರೆ. ಇಲ್ಲಿ ಹೇಳೋದು ನಾನು ಗಟ್ಟಿಯಾಗಿ ನಂಬ್ತೀನಿ ಗೈಸ್. ಎಲ್ಲೇ ಏನು ಹೇಳುತ್ತೋ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಿ ಹೇಳೋದು ಡೆಫಿನೆಟ್ ಆಗಿ ಆಗುತ್ತೆ. ನಮಗಂತೂ ಇಲ್ಲಿ ಏನೇ ಕೇಳ್ಕೊಂಡ್ರು ನೆರವೇರಿದೆ ಅನ್ನೋ ಒಂದು ಇದಿದೆ. ಸೊ ನಮ್ಮ ಮನೇಲಿ ಪರ್ಟಿಕ್ಯುಲರ್ಲಿ ನಮ್ಮ ಮನೇಲಿ ಎಲ್ಲರೂ ಈ ದೇವ್ರನ್ನ ತುಂಬಾ ಅಂದ್ರೆ ತುಂಬಾ ನಂಬ್ತೀವಿ. ತೇಜು ಮತ್ತೆ ನಾನು ಇಬ್ರು ಒಂದೇ ಕೋರ್ಕೊಂಡಿದ್ದು. ಅವಳು ನೆಕ್ಸ್ಟ್ ಪೊಸಿಷನ್ಗೆ ಹಾಕ್ಬೇಕಾದ್ರೆ ಅದು ಸಕ್ಸಸ್ ಆದ್ರೆ ನಾನು ಬಂದು ಮಡ್ಲಕ್ಕಿ ಕೊಡಿಸ್ತೀನಿ ಅವಳ ಕೈಲಿ ಅಂತ ಅನ್ಕೊಂಡಿದ್ದು. ಈವನ್ ಅವಳು ಅದು ಅನ್ಕೊಂಡಿದ್ಲು. ನಾವು ಮನೆ ದೇವ್ರಿಗೆ ಹೆಂಗೆ ಎಲ್ಲ ಹರಕೆ ಮಾಡ್ಕೊಂತೀವೋ ಈ ದೇವ್ರಿಗೂ ಹಂಗೆ ಮಾಡ್ಕೊಂತೀವಿ. ಪ್ರತಿ ವರ್ಷನೂ ಅಷ್ಟೇನೆ. ನಮ್ಗೇನಾದ್ರೂ ಒಂದು ಒಳ್ಳೆ ಕಾರ್ಯ ಆಯ್ತು ಅಂತ ಅಂದ್ರೆ ಹೋಗಿ ಮಡ್ಲಕ್ಕಿ ಕೊಟ್ಟು ಬರೋದು, ಆ ಥರ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಈ ಸತಿನೂ ಅಷ್ಟೇ ಸಂದೀಪ ಕಾರ್ ತಗೊಂಡ. ಆ್ಯಂಡ್ ತೇಜುದು ಜಾಬ್ ಅಪ್‌ಗ್ರೇಡ್ ಆಗಿತ್ತಲ್ವಾ, ಎಲ್ಲ ಸೇರಿ ಹೋಗಿ ಮಡ್ಲಕ್ಕಿ ಕೊಟ್ಟು ಕಾರ್ಗ್ ಪೂಜೆ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಫುಲ್ ಹೋಗಿದ್ದು. ಅಲ್ಲೆಲ್ಲ ಜನ ಕಾಯ್ತಾ ಇರೋರು ಬಂದ್ಬಿಟ್ಟು ಅವರು ಶಾಸ್ತ್ರ ಕೇಳೋದಕ್ಕೆ ಪ್ರತಿ ದಿನಾನೂ ಕೇಳ್ತಾರೆ. ನಾವು ಮೇಯ್ನ್ ಆಗಿ ಕಾರ್ ಪೂಜೆಗೆ ಅಂತ ಹೋಗಿದ್ದು. ನಾನು ಕೇಳೋದಿತ್ತು, ಕೇಳೋಣ ಅಂತ ಅನ್ಕೊಂಡಿದ್ದೆ, ಬಟ್ ತುಂಬಾ ಜನ ಇದ್ರು, ಲೇಟ್ ಆಗೋಗುತ್ತೆ, ರಾಯ ಬೇರೆ ಇದ್ಲಲ್ವಾ, ಅವಳಿಗೆ ಊಟ ಎಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಕಾರ್ ಪೂಜೆ ಮಾಡೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಬಂದ್ಬಿಟ್ಟು. ಸೊ ಇಲ್ಲಿ ವೆಯ್ಟ್ ಮಾಡ್ತಾ ಇದೀವಿ. ಅವರು ಪೂಜೆ ಎಲ್ಲ ಮುಗ್ದು ಆದ್ಮೇಲೆ ಟಿಫನ್ ಮಾಡಕ್ ಹೋಗ್ತಾರೆ. ಟಿಫನ್ ಮಾಡ್ಕೊಂಬಂದು ಹೇಳಕ್ ಸ್ಟಾರ್ಟ್ ಮಾಡೋದು. ಒಂದ್ ಸ್ವಲ್ಪ ಜನಗೆ ಹೇಳ್ತಾ ಬಂದು ಮಧ್ಯದಲ್ಲಿ ಕಾರ್ ಪೂಜೆ ಮಾಡ್ಕೊಡ್ತೀನಮ್ಮ ಅಂತ ಅಂದಿದ್ರು. ಮತ್ತೆ ಏನಪ್ಪಾ ಅಂದ್ರೆ ಇಲ್ಲಿ ದೃಷ್ಟಿ ತೆಗೆಸ್ಕೊಳ್ಳೋರು ಎಲ್ಲ ಇರ್ತಾರಲ್ವಾ, ಅವ್ರದ್ದೆಲ್ಲ ಮಾಡ್ಬೇಕು. ಪಾಪ ಅವ್ರು ಸೈಮಲ್ಟೇನಿಯಸ್ ಆಗಿ ಒಬ್ರಲ್ದಿರೋ ಒಬ್ರು ಮಾಡ್ತಾನೆ ಇದ್ರು. ನೆಕ್ಸ್ಟ್ ಬಂದು ನಮ್ಮ ಕಾರ್ಗೂ ಎಲ್ಲ ಪೂಜೆ ಮಾಡಿದ್ರು. ಫಸ್ಟ್ ನಾವು i20 ಬಂದು ಹೊಸ ಕಾರು, ಕಿಯಾ ಬಂದು 1 ಇಯರ್ ಆಯ್ತು. ಕಿಯಾಗೆ ಮಾಡಿಸಿದ್ದು ಹೋದ್ ವರ್ಷನು, ಬಟ್ ಈಗ ಈ ಕಾರು ಮಾಡಿಸ್ತಾ ಇತ್ತಲ್ವಾ, ಅದು ಹಂಗೇನೆ ಕಿಯಾಗೂ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು 2 ಕಾರು ವಾಶ್ ಮಾಡಿಸ್ಕೊಂಡು ಎಲ್ಲ ಎತ್ಕೊಂಡು ಹೋಗಿದ್ದು. ಇಲ್ಲಿ ಒಂದ್ ದಾರ ಕೊಡ್ತಾರೆ ಗೈಸ್, ಆ ದಾರನ ನಾವು ಯಾವಾಗೂ ಕಾರಲ್ಲಿ ಇಟ್ಕೊಂಡಿರ್ತೀವಿ. ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ಒಂಥರ ಪ್ರೊಟೆಕ್ಷನ್ ಇದ್ದಂಗೆನೆ. ಸೊ ಅದು ಆ ಕಾರ್ಗೆ ಈ ಕಾರ್ಗೆಲ್ಲ ಕಟ್ಟಿಸಿ ಎಲ್ಲ ಪೂಜೆ ಎಲ್ಲ ಮಾಡಿದ್ಮೇಲೆ ಒಂಥರ ನೆಮ್ಮದಿ ಆಯ್ತು. ನಾನೆಲ್ಲೋ ಕೇಳಿದ್ದೆ ಗೈಸ್, ನಾವು ಏನೇ ತಗೊಂಡ್ರು ಜನಗಳಿಗೆ ತೋರಿಸ್ಲಿಲ್ಲ ಅಂದ್ರೂ ದೇವ್ರಿಗೆ ತೋರಿಸ್ಬೇಕು. ನಾವು ಬೇಡ್ಕೊಂಡಿದ್ದನ್ನ ಕೊಟ್ಟಿದಾರಲ್ವಾ, ದೇವ್ರಿಗೆ ತೋರಿಸ್ಬೇಕು ಅಂತ ಹೇಳಿದ್ರು. ಸೊ ಅದು ನಾನು ನಂಬ್ತೀನಿ. ಅಂದ್ರೆ ಕೆಲವ್ರು ಕೇಳ್ಬೋದು, ಹಂಗಾರೆ ದೇವಸ್ಥಾನಕ್ಕೆ ಹೋಗಿ ತೋರಿಸ್ಬೇಕಾ, ಇಲ್ಲಿಂದ ನೋಡಲ್ವಾ ಅಂತ. ಏನೋ ಗೊತ್ತಿಲ್ಲ, ಅಲ್ಲೋಗಿ ತೋರಿಸಿದ್ರೆ ಒಂಥರ ನೆಮ್ಮದಿ. ಸೊ ಅದೇ ವಿಷಯಕ್ಕೆ ಕಾರು ತಗೊಂಡೋಗಿ ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯ್ತು. ಮಡ್ಲಕ್ಕಿನೂ ಕೊಟ್ಟು ಕಾರ್ಗೂ ಪೂಜೆ ಎಲ್ಲ ಮಾಡಿಕೊಟ್ರು. ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಆರ್ಯನು ಮತ್ತೆ ಸಂಧ್ಯಕ್ಕ ಜಾಯ್ನ್ ಆಗ್ತಾರೆ ಅಂತ ಹೇಳಿದ್ವಲ್ಲ, ನೆಕ್ಸ್ಟ್ ಅವ್ರೂರ್ಗೆ ಹೋದು. ಅವ್ರೂರಲ್ಲಿ ಸ್ವಲ್ಪ ಅವ್ರ ಮನೇಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು. ಅವನು ಯೂಶಲಿ ಬರಲ್ಲ, ಅವ್ನಿಗೆ ಸ್ಕೂಲ್ ಇರುತ್ತೆ. ಅವ್ನು ಜಾಸ್ತಿ ರಜಾ ತಗೋತಾ ಇರ್ತಾನೆ. ಅದಕ್ಕೆ ಆಲ್ಮೋಸ್ಟ್ ಅವ್ನಿಗೆ ಲೀವ್ ಹಾಕೋದನ್ನ ಅವಾಯ್ಡ್ ಮಾಡ್ತಾ ಇರ್ತಾರೆ ಸಂಧ್ಯಾಕ್ಕ. ಅವ್ನೇನ ಲೀವ್ ಹಾಕೊಂಡಾಗ ನೆಕ್ಸ್ಟ್ ಡೇ ಅವ್ನಿಗೆ ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಆಗಲ್ಲ, ಅದಕ್ಕೆ ಹಾಕೋದೆಲ್ಲ ಅವಾಯ್ಡ್ ಮಾಡ್ತಾ ಇರ್ತಾರೆ. ಆಮೇಲೆ ಇದಾಗಿದ್ದು ನೆಕ್ಸ್ಟ್ ಡೇ ಇಂದ ಅವ್ನಿಗೆ ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇತ್ತು. ಅದಕ್ಕೇನೆ ಸರಿ ನಾವೇ ಒಂದು ಸ್ವಲ್ಪ ಹೊತ್ತು ಹೋಗಿ ಅವ್ರ ಮನೇಲಿ ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದು. ಆಮೇಲೆ ಇಲ್ಲಿ ಎಲ್ಲ ನಾನ್ ವೆಜ್ ತಂದಿದ್ರು ಸಂಧ್ಯಕ್ಕ, ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇತ್ತು. ರಾಯ ಹೇಳ್ ರಾಯ ಅವತ್ತೆ ಆರ್ಯ ಏನೋ ಹೇಳ್. ಇಲ್ಲ, ಅವಳು ಕೊಡ್ಬೇಕಂದ್ರೆ ಕೊಡ್ಕೊಡ್ಬೇಕು. ಕೊಡ್ಬೇಡ. ಈಗ ಹೇಳಾರ್ಯ ಏನ್ ಹೇಳಿದ್ ನೀನು? ನಂಗೊಂದು ಡೌಟು. ನೀನು ಅದೇ ಬ್ಲಾಗ್ ಮಾಡಿದ್ಯಲ್ಲ, ಅದ್ರಲ್ಲಿ ಹೇಳಿದ್ಯಲ್ಲ ನಾನು ಒಂದು ದೊಡ್ಡ ವಿಡಿಯೋದಲ್ಲಿ ಅದನ್ನ ಅಪ್ಲೋಡ್ ಮಾಡ್ತೀನಿ ಅಂತ. ಅದೇ ಸಾಂಬಾರ್ ಪುಡಿ ಹೆಂಗ್ ಮಾಡ್ಕೊಳ್ಳೋದು ಅಂತ. ಅದು ನಾವು ಮಾಡ್ಕೊಂಡ್ಬಿಟ್ರೆ ನಿಮ್ಮ ಹತ್ರ ಯಾರು ತಗೊಳವಲ್ಲ, ಅದನ್ನ ಹೆಂಗ್ ಅಪ್ಲೋಡ್ ಮಾಡ್ತೀಯ? ಮಾಡ್ಬೇಡ ಅದನ್ನ. ವಾಟ್ ಇಸ್ ಯುವರ್ ಒಪಿನಿಯನ್? ಅವನು ಬಿಸ್ನೆಸ್ ಮೈಂಡೆಡ್, ಅದೇ ಅಪ್ಲೋಡ್ ಕರೆಕ್ಟ್. ಇವಾಗ ಸಾಂಬಾರ್ ಪುಡಿ ಮಾಡೋದು ಯೂಟ್ಯೂಬಲ್ಲಿ ಎಷ್ಟೊಂದು ವಿಡಿಯೋಗಳಿದಾವೆ, ಎಷ್ಟೊಂದು ಜನ ವಿಡಿಯೋ ಐತೆ ಯೂಟ್ಯೂಬಲ್ಲೆಲ್ಲ ಸಾಂಬಾರ್ ಪುಡಿದಾಯ್ತಾ.
ನೋಡ್ಕೊಂಡು ಮಾಡ್ಕೊಳ್ಳೋರು ಮಾಡ್ಕೊತಾರೆ. ಆದರೆ ಕೆಲವ್ರಿಗೆ ಟೈಮ್ ಇರಲ್ಲ, ಕೆಲಸ ಮಾಡೋರಿಗೆ, IT ಅಲ್ಲಿ ಕೆಲಸ ಮಾಡೋರಿಗೆ ಎಲ್ಲ. ಆಮೇಲೆ ಕೆಲವ್ರು ಮಕ್ಳಿರೋರ್ಗೂ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಸಾಂಬಾರು ಪುಡಿ ಮಾಡೋದು ಒಬ್ಬೊಬ್ರಿಗೆ ಲಾಂಗ್ ಪ್ರೋಸೆಸ್. ಅದು ಎಲ್ಲ ಒಳ್ಳೆ ಐಟಮ್ ತರಬೇಕು, ಅದನ್ನು ಒಣಗಿಸ್ಬೇಕು, ಉರಿಬೇಕು, ಆಮೇಲೆ ಮಿಷಿನ್ಗೆ ಹಾಕಿಸ್ಬೇಕು. ಅವೆಲ್ಲ ಮಾಡೋಕ್ಕಾಗ್ದಿರ ತೊಗೊತಾರಲ್ವ, ಅಂಥವ್ರಿಗೆ ಹೋಮ್ ಮೇಡು ಹೈಜಿನ್ ಆಗಿರೋ ಪ್ರಾಡಕ್ಟ್ನ ಕೊಡೋಣ ಅಂತ ಹಂಗೆ ಮಾಡಿದ್ವಿ. ಓಕೆನಾ? ಅಂದರೆ ಅವ್ರಿಗೆ ತೋರಿಸ್ತಾ ಇರ್ತೀವಿ ನಾವು ಎಷ್ಟು ಕ್ಲೀನಾಗಿ ಮಾಡ್ತೀವಿ ಅನ್ನೋದನ್ನು ತೋರಿಸೋದಷ್ಟೇ. ಏನಂತೀಯ ತೇಜು? ಏನಂತೀಯ ಸರಿ? ಇದೆಲ್ಲ ನಮ್ಮ ಮಾಮನ ಎಂಗೇಜ್ಮೆಂಟ್ ಎಲ್ಲ. ಇಲ್ಲಿ ನಮ್ಮಮ್ಮ ನೀ ನಮ್ಮ ತಾತ, ನೀ ನಮ್ಮಪ್ಪ. ನಮ್ಮಪ್ಪ ನೋಡಿ ಹೆಂಗದೆ. ಇಲ್ಲಿ ಬುಜ್ಜಿ ನೋಡು, ಬುಜ್ಜಾಂಶ ನೋಡ್ರ. ಬೇಡ ಬಾಮನೆ ಯಾಕೆ ಆಫ್ ಮಾಡಿದ್ದು? ಅದೇ ಇವನ್ಗೆ ಡೈಲಾಗು, ಹೂವಿದ್ದಂಗಿದ್ದ ಹೂ ಕೋಸಾಗ್ಬಿಟ್ಟವ್ರೆ, ಎಲೆ ಕೋಸಾಗ್ಬಿಟ್ಟವ್ರೆ. ನಾನೊಬ್ಳು ಕ್ಯಾಮ್ರಾಮನ್ ಇದ್ರಲ್ಲಿ. ಅವಾಗಿಂದಾನೇ ಬ್ಲಾಗ್ಸ್. ನಮ್ ರವಿ ಮಾಮ ಕೊಟ್ಟು ಫೋಟೋ ತೆಗಿ ಅಂತ. ಬುಜ್ಜಿ ನೋಡಿ ಹೆಂಗಿದ್ಲು ಬುಜ್ಜಿ. నువ్వు ఏడండి పెద్దమ్మ ఈడ ఉంది ఈడ పసుపు ಈ ಸೀರೆ ಯಾರು ತಾಳಿಲ್ಲ ಅಂತ ಅಮ್ಮನೇ ತಗಂತು. ಬೇಡ ಬಿಡ್ರಿ ಸಂಧ್ಯಕ್ಕ, ಸಾಕು ನಮಗೆ. ಕೂತ್ಕೋ ಸನಿ. ಇರೋಳಮ್ಮ, ಈ ದೊಡ್ಡ ಮನುಷ್ಯ ಕೂತ್ಕೊಂಡೋಳು ಫಸ್ಟು. ಏನು ಮಾಡಲ್ಲಪ್ಪ. ನನ್ನ ಮನೆ ನಾನೇ ಕೊಡ್ತೀನಿ.